ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಪ್ಯಾಕಿಂಗ್ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ, ಹಾಗಾಗಿ ಸ್ವಲ್ಪ ಬೇಗ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಇವತ್ತು ವಾರನ ಮುಗಿಸಿ ಸ್ವಲ್ಪ ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸಿಟ್ರೆ ನಾವು ಕೊರಿಯರ್ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನೋಡಿ ಬೆಳಗ್ಗೆನೇ ಬೇಗ ಇವತ್ತು ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ಪಲಾವ್ ರೆಡಿ ಮಾಡಿದ್ದೀನಿ, ಜಾನಿಗೂ ಅನ್ನ ಮೊಟ್ಟೆ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ. ಇವಾಗ ನಾನು ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ ಸ್ವಲ್ಪ ಗಾರ್ಡನಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಷ್ಟೊಳಗೆ ಸ್ವಲ್ಪ ಅನ್ನನೂ ತಣ್ಣಗಾಗಿರುತ್ತೆ ಜಾನಿಗೆ ಹಾಕೋಕ್ಕೆ ಅಂದ್ಬಿಟ್ಟು, ಹಾಗಾಗಿ ಇವತ್ತು ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಕೆ ಬಂದಿದ್ದೀನಿ. ಇದನ್ನು ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ ದಾಸವಾಳ ಗಿಡಗಳನ್ನ. ಅವ್ರು ಬುಕ್ ಮಾಡ್ಕೊಂಡಿರೋಂತಹ ದಾಸವಾಳ ಗಿಡದಲ್ಲೂ ಹೂವು ಬಿಟ್ಟಿತ್ತು, ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ಸ್ವಲ್ಪ ಗುಲಾಬಿ ಗಿಡದಲ್ಲೂ ಹೂವೆಲ್ಲ ಬಿಟ್ಟಿದ್ದು ಅದು, ಮತ್ತು ದಾಸವಾಳ ಹೂವು ಇದೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಇವತ್ತು ಪೂಜೆಗೆ ಬೇಕಾಗಿರೋ ಕಾರಣ ನಾನು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇನ್ನು ಈ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ, ಡಬಲ್ ಕಲರ್, ಅದು ತುಂಬ ಚೆನ್ನಾಗೂ ಇದೆ. ಕೆಲವರು ಪಾಟು ಮತ್ತು ಗೊಬ್ಬರ ಮತ್ತು ಗಿಡಗಳು, ದಾಸವಾಳ ಗಿಡ, ಸೇವಂತಿಗೆ ಗಿಡ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲನೂ ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು, ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಸೀಬೆಹಣ್ಣು ಇವತ್ತೊಂದು ಹಣ್ಣಾಗಿದೆ ನೋಡಿ, ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಗಾರ್ಡನಿಗೆ ಬತ್ತಿದಂಗೆ ಅದು ಹಣ್ಣಾಗಿದ್ದರೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬೀರ್ತಾ ಇರುತ್ತೆ. ದಾಸವಾಳ ಹೂವನ್ನು ಅಷ್ಟೇ ಜಾಸ್ತಿ ಅರಳಿದ್ದಾವೆ ನೋಡಿ. ಇವತ್ತು ದಾಸವಾಳ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪೂಜೆಗೆ ಬೇಕಾಗಿರೋದ್ರಿಂದ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಆದರೂ ಇವಾಗ ಚಳಿಗಾಲದಲ್ಲೂ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲನೂ ಬಿಡ್ತಾ ಇದೆ. ಈ ವೈಟು ಮತ್ತು ಪಿಂಕು ಮಿಕ್ಸ್ ಇದೆಯಲ್ಲ, ಅದರಲ್ಲಿ ಮಾತ್ರ ಡೈಲಿ 4-5 ಅಂತೂ ಮಿಸ್ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಹೂ ಬರ್ತಾ ಇರುತ್ತೆ. ಇನ್ನು ಈ ಗಿಡದಲ್ಲಿ 3 ಹೂವು ಅರಳಿದೆ ನೋಡಿ ಇವತ್ತು. ಅಂದರೆ ಇದು ಆರೆಂಜು ಮತ್ತು ರೆಡ್ಡು ಮಿಕ್ಸ್ ಆಗಿದೆಯಲ್ಲ, ಅದು 3 ಹೂವು ಅರಳಿದೆ. ಬೆಳೆ ತೊಳೆದಿದ್ದ ನೀರೆಲ್ಲನೂ ನಾನು ಬಕೆಟಲ್ಲಿ ಹಾಕಿ ಇಟ್ಕೊಂಡಿರ್ತೀನಲ್ಲ, ಆ ಬಕೆಟ್ ಹಂಗೆ ಎತ್ಕೊಂಬಂದಿರ್ತೀನಿ ಗಾರ್ಡನ್ಗೆ. ಹಂಗಾಗಿ ಆ ನೀರೆಲ್ಲನೂ ಅಲ್ಲಿ ಡ್ರಮ್ ಇಟ್ಟಿದ್ದೀನಲ್ಲ, ಆ ಡ್ರಮ್ಮಿಗೆ ಹಾಕ್ಬಿಟ್ಟು ಆ ಬಕೆಟಲ್ಲೇ ನಾನು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆಂದರೆ ಹೂವು ಹಾರ್ವೆಸ್ಟಿಗೆ ಅಂತಲೇ ಸಪ್ರೇಟಾಗಿ ನಾನು ಎಕ್ಸ್ಟ್ರಾ ಏನೂ ತರೋದಿಲ್ಲ. ನನಗೆ ಅದು ನೆನಪು ಬರೋದಿಲ್ಲ, ಟೈಮು ಇರೋದಿಲ್ಲ, ಹಂಗಾಗಿ ಇರೋದ್ರಲ್ಲೇ ಹಾಕೊಂಡು ಹೋಗ್ತೀನಿ ಅಷ್ಟೇ. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಈ ಮೇಕಪ್ಪು ಅದೆಲ್ಲ ಇಷ್ಟನೂ ಆಗಲ್ಲ, ನನಗೆ ಟೈಮೂ ಇರೋದಿಲ್ಲ. ನಮ್ಮ ಯಜಮಾನ್ರೆ ಒಂದೊಂದ್ಸತಿ ಬೈತಿರ್ತಾರೆ ನನಗೆ, ಏನೇ ನೈಟಿನಲ್ಲೇ ವೀಡಿಯೋ ಮಾಡಿರ್ತೀಯಾ, ನೀಟಾಗಿ ಹೋಗಿ ರೆಡಿಯಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ವಾ ಅಂತಾರೆ. ನನಗೆ ಎಲ್ಲಿ ಟೈಮ್ ಇರುತ್ತೆ ಹೇಳಿ. ಹಂಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಗಮನ ಕೊಡೋದಿಲ್ಲ ನೋಡಿ. ಅದು ರೆಡ್ದು ಸ್ಫಟಿಕ ಹೂವು ಅದು ಒಂದು 2-3 ಬಿಟ್ಟಿತ್ತು, ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ಇದು ಪಿಂಕುದು ದಾಸವಾಳ ನೋಡಿ ಎಷ್ಟು ದೊಡ್ಡದಾಗೆಲ್ಲ ಅರಳಿದೆ. ಅಂದರೆ ದಾಸವಾಳ ಹೂವು ಅಂತೂ ತುಂಬ ಚೆನ್ನಾಗೇ ಬಿಡ್ತಾ ಇದೆ ನನ್ನ ಗಾರ್ಡನಲ್ಲಿ. ನಾನೇನು ಮೇಕಪ್ ಮಾಡಲ್ಲ ಅಂತ ಏನೂ ಇಲ್ಲ, ಮಾಡ್ತೀನಿ, ಆದರೆ ಹೊರಗಡೆ ಎಲ್ಲಾದರೂ ಹೋದಾಗ ಮಾಡ್ತೀನಿ ಅಷ್ಟೇ. ಈ ಗಾರ್ಡನ್ ಕೆಲಸ ಅಂತ ಬಂದಾಗ ನಾನು ಕೆಲಸದ ಮೇಲೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನೋಡಿ. ಕನಕಾಂಬರ ಹೂವು ಅಂತೂ ರಾಶಿ ಕನಕಾಂಬರ ಹೂವು ಬಿಟ್ಟಿದೆ. ನಾನು ಹೇಳ್ತೀನಲ್ಲ, ನನಗೆ ಅದು ಕುಯ್ಯೋಕ್ಕೆ ಟೈಮ್ ಸಿಕ್ಕೋದಿಲ್ಲ. ಅಂದರೆ ದಿನ ಬಿಟ್ಟು ದಿನ ನನಗಂತೂ ಹಾರ್ವೆಸ್ಟಿಗೆ ಬರ್ತಾನೆ ಇರುತ್ತೆ ಕನಕಾಂಬರ ಹೂವು. ಅದು ಹೂವು ಕುಯ್ಯೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ. ಇವತ್ತಾದ್ರೂ ಹೂವು ಕುಯ್ಯೋಣ ಅಂದ್ಬಿಟ್ಟು ಇವತ್ತು ಎಲ್ಲನೂ ಕುಯ್ತಾ ಇದ್ದೀನಿ. ಕನಕಾಂಬರ ಹೂವೆಲ್ಲ ಚೆನ್ನಾಗಿ ಅರಳ್ಬಿಟ್ಟು ಎಲ್ಲ ಕೆಳಗಡೆ ಉದುರೋಗ್ತಿರ್ತಾವಲ್ಲ, ಆವಾಗ ನಾನು ಹೂವಾದರೂ ಕುಯ್ದು ಬಿಡೋಣ, ಪೂಜೆಗಾದರೂ ಆಗುತ್ತೆ ಅಂದ್ಬಿಟ್ಟು ಆವಾಗ ಕುಯ್ತೀನಿ ಅಷ್ಟೇ. ನನಗೆ ಕಟ್ಟಿ ಮುಡ್ಕೊಳಕ್ಕೂ ನನಗೆ ಟೈಮ್ ಸಿಕ್ಕೋದಿಲ್ಲ ನೋಡಿ. ಇದು ಗಣೇಶ ಕಲರು ಸ್ಫಟಿಕ ಗಿಡ, ಇದರಲ್ಲಿ ಇವತ್ತು 1-2 ಹೂವು ಅರಳಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿದೆ. ಇದನ್ನು ನಾನೊಂದು ಸಣ್ಣ ಸಸಿ ತಂದು ಇಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ ಒಂದು ನಾನು ಮಳ್ಳೆ ಹೂವಿಂದು ಕಡ್ಡಿನೂ ಇಟ್ಟಿದ್ದೀನಿ. ಹೂವು ಹಾರ್ವೆಸ್ಟ್ ಮಾಡೋಕೆ ಹೋದಾಗ ಅದು ಕಡ್ಡಿ ಮುರಿದೋಗಿರುತ್ತಲ್ಲ, ಆ ಕಡ್ಡಿನೂ ಅದರಲ್ಲೇ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ. ಇವತ್ತು ಇಷ್ಟು ಹೂವು ಸಿಕ್ಕಿದೆ. ಒಂದು ಸೀಬೆಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ, ಮತ್ತು ನೋಡಿ ಕನಕಾಂಬರ, ದಾಸವಾಳ, ಗುಲಾಬಿ ಇಷ್ಟೆಲ್ಲ ಸಿಕ್ಕಿದೆ ನೋಡಿ. ಇನ್ನು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ತಗೊಂಡ್ಬಂದು ಜಾನಿಗೆ ಊಟ ಹಾಕಿ, ಆಮೇಲೆ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಎಲ್ಲ ತಿಂದು ನೋಡಿ, ಆರ್ಡ್ರ್ ಬಂದಿದ್ದಾವೆಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕೂತಿದ್ದೀನಿ ನೋಡಿ. ಎಷ್ಟು ಜನ ಬುಕ್ ಮಾಡ್ಕೊಂಡಿದ್ರು ಅದೆಲ್ಲ ಅಷ್ಟು ತಗೊಂಬಂದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಸಪ್ರೇಟಾಗಿ ಅದು ಚೀಲದಲ್ಲಿ ಹಾಕ್ಬಿಟ್ಟು ಇಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಒಬ್ಬರದು ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಮತ್ತು ಎಪ್ಸಮ್ ಸಾಲ್ಟು, ಮತ್ತು ರೋಸ್ ಮಿಕ್ಸು ಇಷ್ಟೆಲ್ಲ ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ ನೋಡಿ. ಇದನ್ನು ಒಬ್ಬರಿಗೆ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಅದನ್ನು ಒಂದು ಕಡೆ ಸಪ್ರೇಟ್ ಇಟ್ಟು ಮತ್ತೆ ಅದನ್ನೆಲ್ಲ ಡಿವೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರ ಇಟ್ಕೊಂಡಿದ್ದೀನಿ ನೋಡಿ. ಇದು ಒಬ್ರದ್ದು. ಇವಾಗ ಅದು ಚೀಲದಲ್ಲಿ ಹಾಕ್ಬಿಟ್ಟು ಇಟ್ಟು ಅಂದರೆ ಆಮೇಲೆ ಒಂದೇ ಸರಿ ಚೀಲ ಎಲ್ಲ ಹೊಲಿಯೋದಕ್ಕೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಇವಾಗ ಸಪ್ರೇಟಾಗಿ ಎಲ್ಲನೂ ಚೀಲದಲ್ಲಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದು ಬೇವಿನ ಹಿಂಡಿ ಸ್ವಲ್ಪ ಅದು ಕವರ್ ಅವರು ಸರಿ ಕಟ್ಟಿಲ್ಲ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಕೆಳಗಡೆ ಎಲ್ಲ ಚೆಲ್ತಿತ್ತಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಇನ್ನೂ ಒಂದು ಕವರ್ ಹಾಕ್ಬಿಟ್ಟು ನೋಡಿ ಈ ಥರ ನೀಟಾಗಿ ಕಟ್ಟುತ್ತಾ ಇದ್ದೀನಿ. ಏಕೆಂದರೆ ಯಾವುದು ಕೆಳಗಡೆ ಎಲ್ಲ ಚೆಲ್ಲಬಾರ್ದಲ್ಲ ನೋಡಿ. ಇದು 1 kg ಎಪ್ಸಮ್ ಸಾಲ್ಟು, ಮತ್ತು ಇದು 1 ಪ್ಯಾಕು ರೋಸ್ ಮಿಕ್ಸು, ಇಷ್ಟು ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ.
ಒಂದೊಂದೇ ತಗೊಬಂದು ಪ್ಯಾಕ್ ಮಾಡೋಕ್ಕೆ ನಾನು ಎದ್ದೆದ್ದು ಓಡಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಎಷ್ಟು ಜನದ್ದು ಬುಕ್ ಮಾಡ್ಕೊಂಡಿದ್ದಾರೋ ಅಷ್ಟು ತಂದು ನಾನಲ್ಲಿ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಒಟ್ಟಿಗೆ ಇಟ್ಕೊಂಡು ಸಪ್ರೇಟಾಗಿ ಚೀಲಕ್ಕೆ ಹಾಕೋಣ ಅಂದ್ಬಿಟ್ಟು ನಾನು ಆ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇದು ಒಬ್ಬರದು, ಆ ಕಡೆ ಇಟ್ಟಿದ್ದೀನಲ್ಲ ಅದು ಒಬ್ಬರದು. ಈ ಥರ ಒಬ್ಬೊಬ್ಬರು ಬುಕ್ ಮಾಡ್ಕೊಂಡಿರೋವೆಲ್ಲ ಅಲ್ಲಿ ಇಟ್ಟಿದ್ದೀನಿ. ನೋಡಿ, 5 ಪಾಟು ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ತರಕಾರಿ ಬೀಜ, ಸೊಪ್ಪಿನ ಬೀಜ ಇದೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಸೇವಂತಿಗೆ ಗಿಡನೂ ಬುಕ್ ಮಾಡಿದ್ದಾರೆ. ಸೇವಂತಿಗೆ ಗಿಡ ನಾನು ಇವಾಗ ತೋರಿಸ್ತಿಲ್ಲ, ಯಾಕೆಂದರೆ ಅದು ಬೆಳಗ್ಗೆ ನಾವು ಕೊರಿಯರ್ ಮಾಡೋಕ್ಕೆ ಹೋಗೋವಾಗ ಅದನ್ನು ಪ್ಯಾಕ್ ಮಾಡಿ ಇದ್ರದ್ದು ಹಾಕ್ಬಿಟ್ಟು ಕೊರಿಯರ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ನೈಟೇ ಇದೆಲ್ಲನೂ ರೆಡಿ ಮಾಡಿ ಇಡ್ತಾ ಇದ್ದೀನಿ ಚೀಲದಲ್ಲಿ. ನೋಡಿ, ಪಾಲಕ್ ಸೊಪ್ಪಿನ ಬೀಜ ಮತ್ತು ಅರಿವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿನ ಬೀಜ, ಅಂದರೆ ನನ್ನ ಗಾರ್ಡನಲ್ಲಿ ನಾನು ಏನೇನು ಹಾಕ್ತಿದ್ನೋ ಅದೆಲ್ಲನೂ ಬೇಕು ಅಂತ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ತರಕಾರಿ ಬೀಜನೂ ಅಷ್ಟೇ, ಹೀರೆಕಾಯಿ ಮತ್ತು ಹಡ್ಲಕಾಯಿ, ಸೋರೆಕಾಯಿ ಇದೆಲ್ಲ ಸುಮಾರು ತರಕಾರಿ ಬೀಜ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅವರು. ಹಂಗಾಗಿ ನೋಡಿ ಅದೆಲ್ಲನೂ ಪ್ಯಾಕ್ ಮಾಡಿದ್ದೀನಿ. ನಿಮಗೂ ಯಾರಿಗಾದರೂ ಬೇಕಿತ್ತು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮಾಡಿ. ನಾನು ಇವಾಗ ಆಗ್ತಾ ಇರೋವಂತಹ ನಂಬರ್ಗೆ ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡಲ್ಲ, ಬರೀ ವಾಟ್ಸಪ್ ಮಾತ್ರ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಬರೀ ವಾಟ್ಸಪ್ ಅಷ್ಟೇ, ಫೋನ್ ಅಂತೂ ರಿಸೀವ್ ಮಾಡಲ್ಲ. ಹೇಳಿದ್ದೀನಿ, ನಿಮಗೆ ಏನು ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಕೆಲವರು ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜ ಎಲ್ಲ ತೊಗೊಂಬಂದು ಹಾಕಿರ್ತಾರಂತೆ. ಅದು ಎಷ್ಟೇ ನಾವು ದುಡ್ಡು ಕೊಟ್ಟು ತಗೊಂಬಂದು ಹಾಕಿದ್ರೂ ಅದು ಸಸಿಗಳೇ ಬರೋದಿಲ್ಲ. ನಿಮ್ಮ ಗಾರ್ಡನಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಬರುತ್ತೆ ಅಂತ ಎಲ್ಲ ಹೇಳಿದರು. ಹಾಗಾಗಿ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಸೊಪ್ಪಿನ ಬೀಜ, ತರಕಾರಿ ಬೀಜ ಎಲ್ಲನೂ ಕಳಿಸ್ಕೊಡ್ತಾ ಇದ್ದೀನಿ. ನನ್ನ ಹತ್ರನೇ ತಗೋಬೇಕು ಅಂತ ಏನಿಲ್ಲ, ನೀವು ಎಲ್ಲೇ ತೊಗೊಂಡ್ರೂ ಸ್ವಲ್ಪ ಬೀಜ ನೋಡಿ ತಗೊಳ್ಳಿ. ಹಳೆ ಬೀಜ ಆಗಿದ್ದರೆ ಬರೋದಿಲ್ಲ ಅದು. ಸೊಪ್ಪಿನ ಬೀಜ ಆದರೂ ಅಷ್ಟೇ, ತರಕಾರಿ ಬೀಜಗಳಾದರೂ ಅಷ್ಟೇ, ಹಳೇವಾಯಿತು ಅಂದರೆ ಯಾವುದೂ ಹುಟ್ಟೋದಿಲ್ಲ. ಅದನ್ನೆಲ್ಲ ನೋಡಿ ನೀವು ತಗೊಂಡು ಹಾಕಿ. ಸೊಪ್ಪಿನ ಬೀಜ ಎಲ್ಲ ತೊಗೊಂಡಿದ್ದಾರಲ್ಲ ಅವರು ಫಸ್ಟ್ಗೆ ನನ್ನ ಹತ್ರ ಗೊಬ್ಬರ ಬುಕ್ ಮಾಡಿ ತೊಗೊಂಡ್ರು. ಆಮೇಲೆ ಅದಾದಮೇಲೆ ಮತ್ತೆ ಪಾಟ್ ಬುಕ್ ಮಾಡಿದ್ರು. 10 ಪಾಟು ಮತ್ತು ಸೇವಂತಿಗೆ ಗಿಡ ಎಲ್ಲ ಬುಕ್ ಮಾಡಿದ್ರು. ಪಾಟು ಸೇವಂತಿಗೆ ಗಿಡ ಎಲ್ಲ ನಾವು ಅವರಿಗೆ ಡೆಲಿವರಿ ಕೊಟ್ಟಮೇಲೆ ಮತ್ತೆ ಇವಾಗ ನೋಡಿ 5 ಪಾಟ್ ಬುಕ್ ಮಾಡ್ಕೊಂಡಿದ್ದಾರೆ. 5 ಪಾಟು ಮತ್ತು ಸೇವಂತಿಗೆ ಗಿಡ ಮತ್ತು ಇದು ದಾಸವಾಳ ಗಿಡನೂ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ಅವ್ರ ಫ್ರೆಂಡಿಗೆ ಅಂದ್ಬಿಟ್ಟು ಅವರು ಇನ್ನೊಂದು ಸ್ವಲ್ಪ ಸೇವಂತಿಗೆ ಗಿಡ ಮತ್ತು ಅವರು ಇನ್ನೊಂದು 5 ಎಕ್ಸ್ಟ್ರಾ ಪಾಟ್ ಬುಕ್ ಮಾಡ್ಕೊಂಡಿದ್ದಾರೆ. ಸುಮಲತಾ ಅನ್ನೋರು ತುಂಬಾ ಬುಕ್ ಮಾಡಿ ತೊಗೊಂಡಿದ್ದಾರೆ. ಪಾಟು ಮತ್ತು ಗೊಬ್ಬರ ಇದೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. 2-3 ಸರಿ ಪಾಟೆಲ್ಲ ಬುಕ್ ಮಾಡಿ ತೊಗೊಂಡಿದ್ದಾರೆ ಅವರು. ಅಂದರೆ ಅವರು ತುಮಕೂರಿಂದ ಬುಕ್ ಮಾಡಿ ತೊಗೊಂಡಿರೋದು. ತುಂಬಾ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ ಸುಮಲತಾ ಅವರೇ. ಅದರಲ್ಲೂ ನಾನು ಅವ್ರಿಗೆ ಡೆಲಿವರಿ ಕೊಡೋಕ್ಕೆ ಅಂತ ನಾನು ತೊಗೊಂಡೋದಾಗ ಎಷ್ಟು ಚೆನ್ನಾಗೆ ನೋಡಿಕೊಂಡ್ರು ಅಂದರೆ ತುಂಬಾ ಖುಷಿ ಆಯಿತು ನನಗೆ. ಇನ್ನು ಇದು 3 ಸೈಜ್ ಪಾಟು ಅಂದರೆ ಒಬ್ಬರೇ ಬುಕ್ ಮಾಡಿ ತೊಗೊಂಡಿದ್ದಾರೆ. ನೋಡಿ, 12 ಇಂಚಿನ ಪಾಟು ಮತ್ತು 14 ಇಂಚಿನ ಪಾಟು, 10 ಇಂಚಿನ ಪಾಟ್ ತೊಗೊಂಡಿದ್ದಾರೆ. 10 ಇಂಚಿದು 10 ಪಾಟ್ ತೊಗೊಂಡಿದ್ದಾರೆ. 12 ಇಂಚಿನ ಪಾಟು 5 ಮತ್ತು 14 ಇಂಚಿನ ಪಾಟು 5 ಇಷ್ಟೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಇವರು ಸೇವಂತಿಗೆ ಗಿಡಗಳನ್ನೂ ಬುಕ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಸೇವಂತಿಗೆ ಗಿಡ ಬೆಳಗ್ಗೆ ತೆಗಿಯೋಣ ಅಂತ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೀನಿ. ಯಾಕೆಂದರೆ ಸುಮ್ಮನೆ ಇವಾಗಲೇ ಅದು ಸೇವಂತಿಗೆ ಗಿಡ ಎಲ್ಲ ಪ್ಯಾಕ್ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ನಾನು ಅದು ಪ್ಯಾಕ್ ಮಾಡಿಲ್ಲ. ಯಾಕೆಂದರೆ ಅದು ಬೆಳಗ್ಗೆ ನಾವು ಕೊರಿಯರಿಗೆ ಕಳಿಸ್ಬೇಕಾದ್ರೆ ಪ್ಯಾಕ್ ಮಾಡಿ ಇದರಲ್ಲಿ ಹಾಕಿ ಕಳ್ಸೋಣ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ದೂರಕ್ಕೆಲ್ಲ ಹೋಗಬೇಕಲ್ಲ, ಹಾಗಾಗಿ ನಾನು ಬೆಳಗ್ಗೆ ಒಂದೇ ಸತಿ ಕೊರಿಯರಿಗೆ ಹಾಕಬೇಕಾದ್ರೆ ಅದರಲ್ಲಿ ಹಾಕಿಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ನಾನು ಇವಾಗ ಅಂದರೆ ನೈಟು ಇದು ಚೀಲದಲ್ಲೆಲ್ಲನೂ ಪಾಟ್ಗಳೆಲ್ಲ ಹಾಕಿ ರೆಡಿ ಮಾಡಿಟ್ರೆ ಇನ್ನು ಬೆಳಗ್ಗೆಗೆ ನಮಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಪಾಟ್ಗಳದ್ದು ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಯಾಕೆಂದರೆ ನಾನು ನನ್ನ ಗಾರ್ಡನ್ನಲ್ಲಿ ಬಳಸ್ತಾ ಇರೋಂತಹ ಪಾಟ್ಗಳನ್ನೇ ನಾನು ನಿಮಗೆ ಕಳಿಸ್ಕೊಡ್ತಾ ಇರೋದು. ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ, ಒಬ್ಬಳೇ ಚೀಲ ಹಿಡ್ಕೊಂಡು ಆ ಚೀಲದೊಳಗೆ ಪಾಟೆಲ್ಲ ಹಾಕಬೇಕು. ಏನು ಮಾಡೋಕ್ಕಾಗುತ್ತೆ, ಕಷ್ಟಪಟ್ಟರೆ ಅಲ್ವಾ ನಮಗೆ ಊಟ ಸಿಗೋದು. ಯಾರೆಲ್ಲ ಪಾಟ್ ಬುಕ್ ಮಾಡ್ಕೊಂಡಿದ್ದೀರೋ ಆ ಪಾಟಲ್ಲಿ ಸೇಮ್ ಅದೇ ಸೈಜ್ರೆ ನಾನು ಬ್ಲ್ಯಾಕ್ ಪಾಟು ಒಂದು ಹಾಕಿದ್ದೀನಿ. ಯಾಕೆ ಅದನ್ನು ಒಂದು ಹಾಕಿದ್ದೀನಿ ಅಂತ ಅಂದರೆ ಅದು ಸ್ವಲ್ಪ ಅಗಲ ಇದೆ, ಅಂದರೆ ಒಂದೇ ಸೈಜು 10 ಇಂಚಿನ ಪಾಟೇನೆ, ಅಂದರೆ ಸ್ವಲ್ಪ ಅದು ಅಗಲ ಇದೆ. ಹಾಗಾಗಿ ನಾನು ಅದು ಒಂದು ಹಾಕಿದ್ದೀನಿ. ನಿಮಗೆ ಬೇಕಿತ್ತು ಅಂದರೆ ಇಲ್ಲ ನೀವು ಬ್ಲ್ಯಾಕಲ್ಲೇ ಬುಕ್ ಮಾಡ್ಕೋಬೋದು, ಇಲ್ಲ ಕಲರಲ್ಲಾದರೂ ಬುಕ್ ಮಾಡ್ಕೋಬೋದು. ನೋಡಿ, ನಾನು ಒಂದು ಹಾಕಿರ್ತೀನಿ. ಅಂದರೆ ಯಾರ್ಯಾರು ಪಾಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀರೋ ಅಂಥವರಿಗೆ ಒಂದೊಂದನ್ನು ನಾನು ಬ್ಲ್ಯಾಕ್ ಹಾಕಿರ್ತೀನಿ. ಅಂದರೆ ಸೇಮ್ ಸೈಜೇ, ನೀವು ಯಾವ ಸೈಜ್ ಬುಕ್ ಮಾಡ್ಕೊಂಡಿರ್ತೀರಾ ಅದೇ ಸೈಜಿಂದೆ, ಅಂದರೆ ಬ್ಲ್ಯಾಕ್ ಕಲರ್ ಅದೊಂದು ಪಾಟ್ ಹಾಕಿರ್ತೀನಿ. ಇನ್ನು ನೆಕ್ಸ್ಟು ನೀವೇನಾದರೂ ಪಾಟ್ ಬೇಕು ಅಂತ ನೀವು ಬುಕ್ ಮಾಡ್ಕೊಳೋದಾದರೆ ಇವೆರಡರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಬುಕ್ ಮಾಡ್ಕೋಬೋದು. ನಿಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಅದೊಂದು ಬ್ಲ್ಯಾಕ್ ಹಾಕಿದ್ದೀನಿ. ನೋಡಿ, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ಅಲ್ಲಿ ಏನಾದರೂ ಕಿತಾಪತಿ ಮಾಡ್ತಾ ಇರಬೇಕು ಅವನಿಗೆ, ಇಲ್ಲಾಂದರೆ ಅವನಿಗೆ ಸಮಾಧಾನ ಆಗಲ್ಲ. ಹೋಗೋ ಅಲ್ಲಿ ಆಚೆ ಕೂತ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ. ನನಗಂತೂ ಅವ್ರು ಕಾಲಿಗೆ ಸಿಗ್ತಿರ್ತಾನೆ, ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವನು.
ಇವಾಗ ಅದೆಲ್ಲನೂ ಅಂದರೆ ಯಾರ್ಯಾರು ಆರ್ಡ್ರ್ ಕೊಟ್ಟಿದ್ರೋ ಅವೆಲ್ಲನೂ ಚೀಲದಲ್ಲಿ ಹಾಕಿ ಆ ಕಡೆ ಇಟ್ಟಿದ್ದೀನಿ. ಇನ್ನು ಅದೆಲ್ಲನೂ ನೀಟಾಗಿ ಹೊಲಿದು ಪ್ಯಾಕ್ ಮಾಡಬೇಕು. ಅಂದರೆ ಈ ಸೇವಂತಿಗೆ ಗಿಡಗಳಿದೆಯಲ್ಲ, ಆಮೇಲೆ ಇದ್ರಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಹೊಲಿಯೋಣ ಚೀಲನ ಅಂತ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೀನಿ. ನಾನಲ್ಲಿ ಕೆಲಸ ಮಾಡ್ತಿದ್ರೆ ಇವನ್ನ ನೋಡಿ ಒಂದೊಂದ್ಸರಿ ಕೋಪ ಬಂದ್ಬಿಡುತ್ತೆ, ಜಾನಿಗೆ ಹೊಡೆದ್ಬಿಡ್ಲ ಅನ್ನೋಷ್ಟು ಕೋಪ ಬಂದ್ಬಿಡುತ್ತೆ. ನನಗೆ ಹೊಡೆಯೋಕ್ಕೆ ಮನಸ್ಸೇ ಬರಲ್ಲ. ನೋಡಿ ಇವರು ಬುಕ್ ಮಾಡ್ಕೊಂಡಿರೋದು ನೋಡಿ 5 ದಾಸವಾಳ ಗಿಡ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ಸೇವಂತಿಗೆ ಗಿಡಗಳು ಈ ಸೈಡ್ ಇದ್ದಾವೆ. ನಾನು ಆ ಗಿಡಗಳನ್ನ ಹಂಗೆ ಇಟ್ಟಿದ್ದೀನಿ, ಬೆಳಗ್ಗೆಗೆ ನಾನು ಅದ್ರಲ್ಲಿ ಹಾಕಿ ಕಳ್ಸೋಣ ಅಂತ. ನೋಡಿ ಅವರಿಗೆ ತೆಗೆದಿಟ್ಟಿರೋಂಥ ದಾಸವಾಳ ಗಿಡದಲ್ಲಿ ಒಂದು ಹೂವು ಬಿಟ್ಟಿದೆ ನೋಡಿ, ಡಬಲ್ ಪೇಟಲಲ್ಲಿ. ಅಂದರೆ ಇದು ತುಂಬ ರೇರ್ ಕಲ್ಲರು. ಈ ತುಂಬ ರೇರ್ ಕಲ್ಲರು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 100 ರೂಪಾಯಿ ಒಂದು ಸೊಸಿ. ಇನ್ನು ಮಿಕ್ಕಿರೋ ದಾಸವಾಳ ಗಿಡ ಎಲ್ಲ 60 ರೂಪಾಯಿ ಆಗುತ್ತೆ. ಇದು ಅಷ್ಟೇ ತುಂಬ ರೇರ್ ಕಲ್ಲರು. ನೋಡಿ ಇವಾಗ ಇದು ತೋರಿಸ್ತಿದ್ದೀನಲ್ಲ, ಇದು ಅಷ್ಟೇ ತುಂಬ ರೇರ್ ಕಲ್ಲರು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.